ಆಪ್ಕಿ ಅದಾಲತ್ನಲ್ಲಿ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪೂರಿಯವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಹಠಮಾರಿ ಅನ್ನೋದು. ಹರ್ದೀಪ್ ಅವರೇ, ನಿಮ್ಮ ಬಾಲ್ಯದಿಂದ ಇಲ್ಲಿನ ತನಕ ನಿಮ್ಮ ಹಿನ್ನೆಲೆಯನ್ನ ನೋಡಿದೆ. ಮತ್ತೆ ನನಗ್ ಗೊತ್ತಾಗಿದ್ದೇನು ಅಂತಂದ್ರೆ, ನೀವು ಬಾಲ್ಯದಿಂದಲೂ ತುಂಬಾನೇ ಹಠಮಾರಿಯಾಗಿದ್ರಿ. ಅದು ಸಲ್ಮಾನ್ ಖಾನ್ನ ಡೈಲಾಗ್ ಇದೆಯಲ್ಲ, ಒಂದು ಸಲ ನಾನ್ ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳೋದಿಲ್ಲ, ಹಾಗೆ. ಹಠಮಾರಿಯಾಗಿರ್ಬೇಕು. ಅದರಿಂದ ನನಗೆ ಯಾವುದೇ ರೀತಿ ಇದುವರೆಗೂ ಕೆಟ್ಟದಾಗಿಲ್ಲ. ಅದಕ್ಕೆ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಅದು ನಾನು ಈ ಚಾರ್ಜ್ನ ಅಕ್ಸೆಪ್ಟ್ ಮಾಡ್ತೀನಿ. ನಾನದಕ್ಕೆ ಏನನ್ನ ಸೇರಿಸ್ತೀನಿ ಅಂದರೆ, ಹೌದು, ನನ್ನಲ್ಲಿ ಒಂದು DNA ಡಿಫೆಕ್ಟ್ ಅಂತ ಹೇಳ್ಬೋದು ನೀವು, ಅಥವಾ ಇದರಲ್ಲಿ ಯಾರ್ದು ತಪ್ಪಲ್ಲ ಅಂತಲೂ ಹೇಳ್ಬೋದು. ಪ್ರಾರಂಭದಲ್ಲಿ ನೀವು 3-4 ವರ್ಷದವರಿದ್ದು ಕಿಂಡರ್ ಗಾರ್ಡನ್ನಲ್ಲಿ ಓದ್ಬೇಕಾದ್ರೆ ಯಾವುದೋ ಮಗು ನಿಮ್ಗೆ ಕೀಟ್ಲೆ ಮಾಡ್ತು ಅಂತ ನೀವು ಮುಖದ ಮೇಲೆ ಹೊಡೆದಿದ್ರಂತೆ. 1956ನಲ್ಲಿ ನಾನು 4 ವರ್ಷದ ಹುಡುಗನಾಗಿದ್ದಾಗ ನಮ್ಮ ಫಾದರ್ ಅವ್ರಿಗೆ ಜರ್ಮನಿನಲ್ಲಿ ಪೋಸ್ಟಿಂಗ್ ಆಯಿತು. ಆಗ ನಾನು ಜರ್ಮನಿಯ ಕಿಂಡರ್ ಗಾರ್ಡನ್ನಲ್ಲಿದ್ದೆ. ಆಗ ಮಾತ್ರ ಅಷ್ಟೇ ಅಲ್ಲ, ಈಗ್ಲೂ ತುಂಬಾ ಜನ ಸಿಕ್ ಮಕ್ಳಿದ್ದಾರೆ. ಕೂದ್ಲು ಉದ್ದ ಬಿಟ್ರೆ ನಾವದನ್ನ ಮೇಲೆ ಕಟ್ತೀವಿ ಅಥವಾ ಹಿಂದೆ ಕಟ್ಕೊಳ್ತೀವಿ ಬಟ್ಟೆನಲ್ಲಿ. ನಾನು ಶುರುನಲ್ಲಿ ಅಲ್ಲಿಗೆ ಹೋದಾಗ ತುಂಬಾ ಜನರು ಅಲ್ಲಿ ಜರ್ಮನ್ನವರೇ ಆಗಿದ್ರು. ಅವ್ರಿಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು, ಹುಡುಗ ಅಂತ ಹೇಳ್ತಾನೆ ಆದ್ರೆ ಜಡೆ ಹಾಕೊಂಡಿದಾನಲ್ಲ ಅಂತ. ಆಗ ಅವರು ನನ್ನ ರೇಗ್ಸೋದಕ್ಕೆ ಶುರು ಮಾಡಿದ್ರು. ನನಗೆ ಅವರ ಭಾಷೆನೂ ಬರ್ತಾ ಇರಲಿಲ್ಲ. ಅವರ ರೇಗ್ಸೋ ಸ್ಟೈಲ್ ಇತ್ತಲ್ಲ, ಅದು ಸ್ವಲ್ಪ ಫಿಸಿಕಲ್ ಆಯ್ತು. ರಜತ್ ಅವರೇ, ನಾನು ನಿಮ್ಗೆ ಹೇಳ್ತೀನಿ, ಸ್ಕೂಲಿನ ಬುಲ್ಲಿಂಗ್ ಇದೆಯಲ್ಲ, ಅಥವಾ ಸಿವಿಲ್ ಸರ್ವೀಸ್ ಅಥವಾ ಪೊಲಿಟಿಕಲ್ ಲೈಫ್ನಲ್ಲಿ ಒಂದ್ ವೇಳೆ ಬುಲ್ಲಿಂಗ್ ಆಯ್ತು ಅಂದ್ರೆ ಅವ್ರಿಗೆ ತಿರುಗಿಸ್ಕೊಡೋದು ಲಾಂಗ್ ರನ್ನಲ್ಲಿ ಒಳ್ಳೇದೇ ಆಗಿರುತ್ತೆ. ಹೌದು. ಮತ್ತೆ ನಿಮ್ಮ ಅಭ್ಯಾಸಗಳು ಹೇಗಿದ್ವು ಅಂತಂದ್ರೆ, ನಿಮ್ಮ ಮನೆಯವರು ಹಾಸ್ಟೆಲ್ನಲ್ಲಿರೋ ಹಾಗೆ ಒತ್ತಾಯ ಮಾಡಿದ್ರು, ಆದ್ರೆ ನೀವು ಗೋಡೆ ಹಾರಿ ಓಡ್ ಬಂದ್ಬಿಟ್ರಿ. ನೋಡಿ, ಈ ಕತೆ ಇದೆಯಲ್ಲ, ನೀವು ಡೀಪ್ ರಿಸರ್ಚ್ ಮಾಡಿದಿರ, ಇದು ಕೂಡ ಸರಿನೇ. ಏನಾಯ್ತು ಅಂದ್ರೆ, ಅದು ನಮ್ಮ ತಂದೆಯವರು ವಿದೇಶಾಂಗ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಪೋಸ್ಟಿಂಗ್ ಆಗಿದ್ದು ಇಂಡೋ ಚೈನಾ ಲಾವೋಸ್ನಲ್ಲಿ. ಅಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇರಲಿಲ್ಲ. ನಮ್ಮ ಪೇರೆಂಟ್ಸ್ ಅವರು ಡಿಸೈಡ್ ಮಾಡಿದ್ರು ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ, ಹಿಮಾಚಲ್ ಪ್ರದೇಶ್ನಲ್ಲಿ. ಶುರುನಲ್ಲಿ ನನಗನ್ನಿಸ್ತಾ ಇತ್ತು ಇದೆಲ್ಲ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಅಂತ. ಆದ್ರೆ ಸ್ವಲ್ಪ ದಿನದಲ್ಲೇ ನನಗೆ ಅಲ್ಲಿ ಗೊತ್ತಾಗಿದ್ದೇನು ಅಂದ್ರೆ, ಆ ಸ್ಕೂಲ್ ಇದೆಯಲ್ಲ, ಅದು ಎಲ್ಲಾದ್ರಲ್ಲೂ, ಅಂದ್ರೆ ಯಾವುದೇ ರೀತಿನಲ್ಲಿ ನೀವು ನೋಡಿದ್ರು ಎಜುಕೇಶನ್ ಕೊಡ್ತಿದ್ದಂಥ ರೀತಿ ಸರಿ ಇರ್ಲಿಲ್ಲ. ನಾನ್ ತುಂಬಾನೇ ಪತ್ರಗಳನ್ನ ಬರ್ದೆ, ಆದ್ರೂ ಕೂಡ ನಿಮ್ಗೆ ಗೊತ್ತಿರುತ್ತೆ ಪೇರೆಂಟ್ಸ್ ಎಲ್ಲ ಹೇಗಿರ್ತಾರೆ ಅಂತ. ನನ್ಗೂ ಕೂಡ ಮಕ್ಳು ಮೊಮ್ಮಕ್ಳು ಎಲ್ಲ ಇದಾರೆ. ಮಕ್ಳು ಹೇಳೋದು ಸರಿ ಇರಲ್ಲ ಅಂತ ನಾವ್ ಅನ್ಕೊಳ್ತೀವಿ. ಆಗ ನನ್ ಮಾತ್ ಯಾರು ಕೇಳಲೇ ಇಲ್ಲ. ಆಗ ನಾನು ಒಂದಿನ ಏನ್ ಮಾಡ್ದೆ ಅಂದ್ರೆ, ನನಗೆ ಸ್ವಲ್ಪ ಪಾಕೆಟ್ ಮನಿ ಸಿಕ್ತಿತ್ತು. ನಾನಲ್ಲಿಂದ ಟಿಕೆಟ್ ತಗೊಂಡು ಅಲ್ಲಿಂದ ಬಂದ್ಬಿಟ್ಟೆ. ಆಗ ನಾನ್ ತೀರ್ಮಾನ ತಗೊಂಡಿದ್ದು ಸರಿ ಇತ್ತು. ಇದು ನಿಮ್ಮ ಬಾಲ್ಯದ ವಿಚಾರ ಆಯ್ತು. ಈಗ ನಿಮ್ಮ ಯೌವನದ ವಿಚಾರ ಮಾತಾಡೋಣ. ನಿಮ್ಮ 21ನೇ ವಯಸ್ಸಿನಲ್ಲಿ ನೀವು IFS ಪಾಸ್ ಮಾಡಿದ್ಮೇಲೆ ಮಸೂರ್ ಅಕಾಡೆಮಿ ಸೇರಿದ್ರಿ. ಅಲ್ಲೊಬ್ರು ತುಂಬಾನೇ ಸುಂದರವಾದಂಥ ಹುಡುಗಿ ಇದ್ರು. ಅವರು ಟಾಪರ್ ಕೂಡ ಆಗಿದ್ರು. ನಿಮ್ಮ ಬ್ಯಾಚ್ಮೇಟ್ ಹೇಳ್ತಾರೆ, ನಿಮ್ಗೆ ಆ ತಕ್ಷಣಕ್ಕೆ ಪ್ರೀತಿ ಆಯ್ತಂತೆ. ಪ್ರೀತಿಯೆಲ್ಲ ಹುಟ್ಟೋದು ಫಿಲ್ಮ್ಗಳಲ್ಲಾಗತ್ತಷ್ಟೇ. ರಿಯಲ್ ಲೈಫ್ನಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಸಮಸ್ಯೆಗಳು ಬಂದಾಗ ಅದನ್ನ ಎದುರಿಸ್ಬೇಕಾಗತ್ತೆ. ನಮ್ಗೆ ಪ್ರಾಬ್ಲಮ್ಸ್ ಆಮೇಲೆ ಬಂತು. ಯಾಕಂದ್ರೆ ನೀವು ಲಕ್ಷ್ಮೀ ಮುರ್ದೇಶ್ವರ್ ಅವ್ರನ್ನ ಇಷ್ಟಪಟ್ಟಿದ್ರಿ. ಇಲ್ಲ, ಅದಕ್ಕಲ್ಲ. ವಿಷಯ ಏನು ಅಂತಂದ್ರೆ, ಅವರು ಕೂಡ ಫಾರೆನ್ಸಿಕ್ ಸರ್ವಿಸಸ್ನ ಆಯ್ಕೆ ಮಾಡ್ಕೊಂಡ್ರು, ನಾನು ಕೂಡ. ಆಗ ನನ್ನ ತಾಯಿಯವರಿದಾರಲ್ಲ, ಅವ್ರು ಹೇಳಿದ್ರು, ಇಬ್ರು ಕೂಡ ಅಂಬಾಸಡರ್ ಆಗೋದ್ರೆ ಮ್ಯಾನೇಜ್ ಹೇಗ್ ಮಾಡ್ತೀರಾ ಅಂತ, ಮನೆ ಹೇಗ್ ನಡೆಸ್ತೀರಾ ಅಂತ. ಅವರು ಹೌಸ್ ವೈಫ್ ಆಗಿದ್ರು. ನಾವ್ ಅವ್ರಿಗೆ ಎಲ್ಲಾನು ಅರ್ಥ ಮಾಡಿಸಿದ್ವಿ. ಆಮೇಲೆ ಅವ್ರ ತಂದೆಯವರಿದಾರಲ್ಲ, ಅವರು ವಕೀಲರಾಗಿದ್ರು, ಅಂದ್ರೆ ಲಾ ಸೆಕ್ರೆಟರಿ ಆಗಿದ್ರು. ಅವ್ರು ಹೇಳಿದ್ರು ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ. ಅದು ಏನಂದ್ರೆ, ಮದುವೆನ ನಾವು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ನಲ್ಲಿ ಮಾಡ್ಕೋಬೇಕಾಗತ್ತೆ ಅಂದ್ರು. ಯಾಕಂದ್ರೆ ಹಿಂದೂ ಮ್ಯಾರಿಂಗ್ ಎ ಸಿಖ್, ಯಾಕಂದ್ರೆ ನಾಳೆ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರು ಅಂದ್ರೆ ಈ ತರ ಬೇರೆ ಬೇರೆ ಸಮಸ್ಯೆಗಳು ಹುಟ್ಕೊಂಡ್ವು. ಅದಾದ್ಮೇಲೆ ಪ್ರೀತಿ ಹುಟ್ಟು. ಆಮೇಲೆ ಈಗ ನಾವ್ ಹೀಗಿದೀವಿ. ಈಗ ನಾವ್ ಹೇಗಿದೀವಿ ಅಂದ್ರೆ, ನಾವು ಈ ರೀತಿಯ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಾದ್ಮೇಲೆ ಬಾಂಡಿಂಗ್ ಇದೆಯಲ್ಲ, ಅದು ಗಟ್ಟಿಯಾಗೋಗುತ್ತೆ. ನೀವು ಒಂದ್ ವಿಷಯ ಹೇಳೋದನ್ನ ಮರ್ತೋದ್ರಿ. ನಿಮ್ಮ 3 ಮಾವಂದ್ರು ಬಂದಿದ್ರು ಆಕೆನ ಮದುವೆ ಆಗ್ಬೇಡ ಅಂತ ನಿಮ್ಮನ್ನ ಹೆದರಿಸೋದಕ್ಕೆ. ಇಲ್ಲ,
ಒಂದಿನ ಏನಾಯ್ತು ಅಂದ್ರೆ ನಮ್ಮ ತಂದೆಯವರಿದಾರಲ್ಲ ಅವರು ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ರು. ಅವ್ರು ಕೇಳಿದ್ರು, ನೀನ್ ಯಾಕೆ ಹೀಗ್ ಮಾಡ್ಕೊಂಬಂದೆ? ಯಾಕಂದ್ರೆ ಆಗ ಸಿಖ್ ಕಮ್ಯುನಿಟಿನಲ್ಲಿ ಅರೇಂಜ್ ಮ್ಯಾರೇಜಸ್ ತುಂಬಾ ಆಗ್ತಾ ಇತ್ತು. ಆಗ ಯಾರೋ ಸಂಬಂಧಿಕರು ಹೇಳಿದ್ರು ಒಳ್ಳೊಳ್ಳೆ ಸಂಬಂಧ ಬರ್ತಾ ಇದೆ ಅಂತ. ನಾರ್ಮಲಿ ನಮ್ ಕಮ್ಯುನಿಟಿನಲ್ಲಿ ಆಗ ಈಗಿರೋಷ್ಟು IAS IPS ಇರ್ಲಿಲ್ಲ. ಆಕ್ಚುಲಿ ನಮ್ ಬ್ಯಾಚ್ನಲ್ಲಿ 5 ಜನ ಬಂದ್ರು. ಎನಿವೇಸ್, ಆಗ ಯಾರೋ ಹೇಳಿದ್ದಕ್ಕೆ ನಮ್ ತಂದೆಯವರು ಹೇಳಿದ್ರು ನೀವೇ ಹೇಳಿ ಅಂತ. 3 ಜನರಲ್ಲಿ ಒಬ್ರು ಅವರಲ್ಲಿ ದೊಡ್ಡವರಿದ್ರಲ್ಲ, ಮೊದಲಿಗೆ ಅವ್ರಿಗೆ ಯಾವುದೇ ಆರ್ಗ್ಯುಮೆಂಟ್ ಸಿಗ್ಲಿಲ್ಲ. ಅವ್ರು ಕೇಳಿದ್ರು, ನೀನು ಮಹಾರಾಷ್ಟ್ರೀಯನ್ನ ಮದ್ವೆ ಆಗ್ತಿದ್ಯಲ್ಲ, ಅವರು ಊಟಕ್ಕೆಲ್ಲ ಸಕ್ಕರೆ ಹಾಕ್ತಾರೆ ಅಂತ ಹೇಳಿದ್ರು. ಆಗ ನಾನು ಹೇಳ್ದೆ, ಅದು ಮಹಾರಾಷ್ಟ್ರೀಯನಲ್ಲ, ಗುಜರಾತಿಗಳು ಹಾಕೋದು ಅಂತ. ಅವ್ರ ಆರ್ಗ್ಯುಮೆಂಟ್ ಅಂತೂ ಅಲ್ಲಿ ನಡಿಲಿಲ್ಲ. ಆಮೇಲೆ ಅವ್ರು ನನಗೆ ಹೇಳಿದ್ರು, ಹುಡುಗಿ ಏನೋ ಚೆನ್ನಾಗಿದ್ದಾಳೆ, ಬುದ್ಧಿವಂತೆ ಅಂತನೂ ಅನ್ಸ್ತಾಳೆ, ಓದ್ಕೊಂಡೂ ಇದ್ದಾಳೆ. ಯಾರು ಕೂಡ ಬೆದರಿಕೆ ಹಾಕ್ಲಿಲ್ಲ. ಯಾಕೆ ಅಂದ್ರೆ ಶುರುನಲ್ಲಿ ನಮ್ ತಂದೆಯವರು ಎಮೋಷನಲ್ ಆದ್ರೂ ಅಷ್ಟೇ, ಆಮೇಲೆ ಅವರು ತಮ್ಮ ಕಡೆ ಸೆಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಆಮೇಲಿಂದ ಅವರು ಹೇಳ್ತೀನಿ ಕೇಳಿ, ಅವರಿಬ್ಬರಿಗೆ ನಾನು ಮಗನಾಗಿದ್ದೆ, ನಿಜವಾಗ್ಲೂ ಮಗಳು ಇವಳಾಗ್ಬಿಟ್ಲು. ಅವರಿಬ್ರು ಪೂರ್ತಿಯಾಗಿ ಬದಲಾಗ್ಬಿಟ್ರು. ಆದ್ರೆ ಈ ವಿಚಾರ ಕೂಡ ನಿಜಾನೇ. ಅವರು ಸಿಖ್ ಸಂಪ್ರದಾಯವನ್ನ ಒಪ್ಕೊಂಡಿದ್ದಾರೆ, ಅವರು ಗುರುಮುಖಿನ ಓದ್ತಾರೆ ಮತ್ತೆ ಅರ್ಥ ಮಾಡ್ಕೊಂಡಿದ್ದಾರೆ. ನನಗ್ ಓದಕ್ ಬರಲ್ಲ, ನಿಜ ಹೇಳ್ತಾ ಇದ್ದೀನಿ. ನಾನು ಅಮೃತ್ಸರಲ್ಲಿ ಎಲೆಕ್ಷನ್ ನಿಂತಿದ್ದಾಗ ನಾನು ಕೆಲವೊಂದ್ಸರಿ ಕಿಂಡರ್ ಗಾರ್ಡನ್ಗೆ ಹೋಗ್ಬೇಕಾಗಿರ್ತಿತ್ತು. ಯಾಕಂದ್ರೆ ಕೆಲವೊಂದ್ಸತಿ ನನ್ಗೆ ಆ ರೀತಿ ಕ್ಲಾಸಸ್ ಸಿಗ್ತಾ ಇತ್ತು. ಯಾಕೆ ಅಂದ್ರೆ ಇವರು ನಮ್ಮ ತಾಯಿಯವ್ರ ಜೊತೆ ಇದ್ದು ನಾನು ಪಟಿಯಾಲಾಗೆ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಅಂತ ಹೋದಾಗ ಅವರು ಆಗ ಗುರುಮುಖಿನ ಓದ್ಕೊಂಡು ಅವರು ಈಗ ಅದನ್ನ ಹೇಳ್ಕೊಡ್ತಾರ ಕೂಡ, ಅದನ್ನ ಚೆನ್ನಾಗಿ ಓದ್ತಾರೆ. ಅವರು ಪ್ರೇಯರ್ಸ್ಗಳನ್ನ ಕೂಡ ಮಾಡ್ತಾರೆ. ನಾವಿಬ್ರು ಕೂಡ ಒಂದು ಫ್ಯಾಮಿಲಿ ಆಗಿದ್ದೀವಿ. ಡೀಪ್ ಬಿಲೀವರ್ಸ್ ಅಂತ ನಾನು ಹೇಳಕ್ ಬಯಸೋದಿಲ್ಲ, ಆದ್ರೆ ವಿಶ್ವಾಸ ಇದೆ, ಬಿಲೀವ್ ಮಾಡ್ತೀವಿ. ಆ್ಯಂಡ್ ನಾನು ವಿದೌಟ್ ಹೆಸಿಟೇಷನ್ ನಾನು ಒಪ್ಕೊಳ್ಳೋದಕ್ಕೆ ತಯಾರಿದ್ದೀನಿ. ಶಿ ನೋಸ್ ಮೋರ್ ಅಬೌಟ್ ಸಿಕ್ಕಿಸಮ್ ಆ್ಯಂಡ್ ಸಿಖ್ ರಿಲಿಜನ್ ದ್ಯಾನ್ ಐ ನೋ. ಮತ್ತೆ ನಾನು ಡಿವೋಟ್ ಸಿಖ್ ಅಂತ ಕರ್ಕೊಳ್ತೀನಿ. ಟೆನೆಟ್ಸ್ ಆಫ್ ಸಿಕ್ಕಿಸಮ್ನಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಸ್ಪಿರಿಚುಯಾಲಿಟಿಯಲ್ಲಿ ಅವಳು ತುಂಬಾ ಮೇಲಕ್ಕೆ ಹೋಗಿದ್ದಾಳೆ. ನೋಡಿ, ನಿಮ್ಮ ಮಕ್ಕಳು, ಹೆಣ್ಮಕ್ಳು ಮದುವೆ ಆಗೋದಿಕ್ಕೆ ಅವರು ತೀರ್ಮಾನ ಮಾಡಿದಾಗ ತಮಿಳ್ ಫ್ಯಾಮಿಲಿ ಅವರನ್ನ ನೀವು ಒಪ್ಕೊಂಡ್ರ ಅಥವಾ ನಿಮ್ಮ ಮಾವನ ಹಾಗೇನೆ ನೀವು ಕೂಡ ಕೋಪ? ಇಲ್ಲ. ನನಗೆ ಆ ವಿಷಯ ಗೊತ್ತಾದಾಗ ತಮಿಳ್ನಾಡು ಆ ಫ್ಯಾಮಿಲಿ ಜೊತೆ, ಅಂದ್ರೆ ತಮಿಳ್ ಹುಡುಗನ ಜೊತೆ, ಬ್ರಾಹ್ಮಿನ್ ಅಯ್ಯಂಗಾರ್, ನಾನು ಒಂದ್ಸರಿ ಹುಡುಗನ ಮೀಟ್ ಆದಾಗ ಅವನು ಹೇಳ್ದ, ಅವನು ಡಯಾಗ್ನೋಸ್ಟಿಕ್ ಅಂತ, ಏಥಿಯಸ್ಟ್ ಅಂತ. ಅಯ್ಯಂಗಾರ್ ಹೇಗಾಗಕ್ ಸಾಧ್ಯ ಅನ್ಕೊಂಡೆ. ಆದ್ರೂ ಕೂಡ ಬಟ್ ವೆರಿ ಇಂಟ್ರೆಸ್ಟಿಂಗ್. ಬೇಡ ಅನ್ನೋದಕ್ಕೆ ನಮ್ಗೆ ಯಾವ್ದೇ ರೀಸನ್ಸ್ ಇರ್ಲಿಲ್ಲ. ಹೀ ಈಸ್ ಲೈಕ್ ಅ ಸನ್ ಟು ಅಸ್. ಇನ್ನೊಬ್ಳು ಮದ್ವೆ ಆಗಿದ್ದು ಐರಿಷ್ ಅಮೆರಿಕನ್ ಜೊತೆ. ನನಗೇನನ್ಸುತ್ತೆ ಅಂದ್ರೆ ಐರ್ಲೆಂಡಿನ ಫ್ಯಾಮಿಲಿ ವ್ಯಾಲ್ಯೂ ಸಿಸ್ಟಮ್ ಮತ್ತೆ ನಮ್ಮ ಸಿಸ್ಟಮ್ ತುಂಬಾ ಹೊಂದುತ್ತೆ. ನಮ್ಮ ಇಬ್ರು ಡಾಟರ್ಸ್ ಕೂಡ ಮದ್ವೆ ಆಗಿದ್ದಾರೆ. ಈಗ ನಮ್ಮ ಕಾನ್ಸಂಟ್ರೇಷನ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಮೇಲೆ. ಇದು ನಿಮ್ಮ ಕುಟುಂಬದ ಜೀವನದ ಒಂದು ಕಥೆಯಾಗಿತ್ತು, ಮತ್ತೆ ಅದ್ಭುತವಾಗಿತ್ತು. ಆಸ್ ಎ ಡಿಪ್ಲೊಮ್ಯಾಟ್ ನೀವು ಶ್ರೀಲಂಕಾದಲ್ಲಿದ್ರಿ, ಕೊಲಂಬೋದಲ್ಲಿದ್ರಿ. ಆಗ ನೀವು ಪ್ರಭಾಕರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತೀರಾ, ಕಾಡಿಗೆ ಹೋಗ್ತೀರಾ. ನಿಮ್ಮ ಬದುಕಿನ ದೊಡ್ಡ ಅಪಾಯ ಆಗಿತ್ತು ಅದು. ಈ ಹಠಮಾರಿತನ ಒಳ್ಳೇದ? ಅದು ಹಠಮಾರಿತನ ಅನ್ನೋಕ್ಕಾಗೋಲ್ಲ. ನಿಮಗ್ ನೆನ್ಪಿರ್ಬೋದು, ಆಗ ಶ್ರೀಲಂಕಾದಲ್ಲಿ ಒಂದು ಎಥನಿಕ್ ಕ್ರೈಸಿಸ್, ಸಿವಿಲ್ ವಾರ್ ಅಂತ ಕೂಡ ನೀವು ಅದನ್ನು ಕರಿಬಹುದು, ಜಾರಿಯಾಗಿತ್ತು. ನನಗೆ ಒಂದು ಮೆಸೇಜ್ ಬರುತ್ತೆ. ನಾನು ಜಾಫ್ನಾಗ್ ಹೋಗಿ ಪ್ರಯತ್ನ ಪಡಬೇಕಿತ್ತು. LTTIನ ಲೀಡರ್ ಆಗಿದ್ದ ವೇಲುಪಿಲ್ಲೈ ಪ್ರಭಾಕರನ್ನ ಅವರನ್ನ ಭೇಟಿಯಾಗಿ, ಮತ್ತೆ ಭಾರತ ಸರ್ಕಾರ ಶ್ರೀಲಂಕಾ ಸರ್ಕಾರದ ನಡುವೆ ಸಮಸ್ಯೆ ಇತ್ತಲ್ಲ, ಅದರ ಒಂದು ಪೀಸ್ ಅಗ್ರಿಮೆಂಟ್. ಅದಕ್ಕೆ ಅಲ್ಟಿಮೇಟ್ ಆಗಿ ಹೆಸರು ಬಂದಿದ್ದು ಇಂಡಿಯಾ ಶ್ರೀಲಂಕಾ ಪೀಸ್ ಅಗ್ರಿಮೆಂಟ್ 1987ನಲ್ಲಿ. ಅದರ ಒಂದು ಮೇನ್ ಫೀಚರ್ಸ್ ಏನು ಅಂದ್ರೆ LTT ಲೀಡರ್ಗೆ ಅರಿವು ಮೂಡಿಸ್ಬೇಕಾಗಿತ್ತು. ಅದಕ್ಕೆ ನನ್ನನ್ನ ಕಳ್ಸಿದ್ರು. ಆಗ ಜನ ಹೇಳ್ತಾ ಇದ್ರು ಅಲ್ಲಿ ಲ್ಯಾಂಡ್ ಮೈನ್ಸ್ ಇದೆ ಅಂತ. ಆದ್ರೆ ನಾವ್ ಆಮೇಲೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಮೇಲೆ ಜಾಫ್ನಾಗ್ ಹೋದ್ವಿ. ನನಗ್ ನೆನ್ಪಿದೆ, ಜಾಫ್ನಾಗ್ ಹೋಗಿ ಗ್ಯಾನಮ್ ಹೋಟೆಲ್ಗೆ ಹೋದ್ವಿ ಜಾಫ್ನಾದಲ್ಲಿ. ಅಲ್ಲಿ ಉಳ್ಕೊಂಡ್ವಿ. ಅಲ್ಲಿ LTT ಜನರನ್ನ ಭೇಟಿಯಾದ್ವಿ. ಆ ಸಮಯದಲ್ಲಿ ಹೇಳ್ಬೇಕಂದ್ರೆ ಇನ್ಸರ್ಜೆನ್ಸಿ ತರ ಸಿಚುವೇಶನ್ ಇತ್ತು. ಆಗ ನನಗೆ ಅನ್ನಿಸ್ತಾ ಇರಲಿಲ್ಲ ನಾನು ಹಠ ಮಾಡ್ತಿದ್ದೀನಿ ಅಂತ. ನನಗೆ ಸರ್ಕಾರದ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಇತ್ತು. ನಾನು ಅನ್ಕೊಂಡೆ ಅದು ನನ್ನ ಸೌಭಾಗ್ಯ ಅಂತ ಈಗ್ಲೂ ಅನ್ಕೊಳ್ತೀನಿ. ನನಗೆ ಅಟ್ ದಟ್ ಎಂಗೇಜ್ ಆ ರೀತಿಯ ಅವಕಾಶ ಸಿಗೋದು, ನಾನು ಅಲ್ಲಿಗೆ ಹೋಗಿ ಒಂದು ಇನ್ಸರ್ಜೆಂಟ್ ಗ್ರೂಪಿನ ಜೊತೆ ಟೆರರಿಸ್ಟ್ ಲೀಡರ್ನ ಹೋಗಿ ಭೇಟಿಯಾಗೋದು, ನನಗನ್ಸಿತ್ತು ಅದು ಪ್ರೊಫೆಷನಲ್ ಹೈ ವಾಟರ್ ಮಾರ್ಕ್. ನೀವು ಕಾಡಿಗೆ ಹೇಗೆ ಹೋಗಿದ್ರಿ?
ಕಣ್ಣಿಗೆ ಬಟ್ಟೆ ಕಟ್ಕೊಂಡ? ಅಂದ್ರೆ ನಾವು ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಆ ತರ? ಇಲ್ಲ, ಏನಾಯ್ತು ಅಂದ್ರೆ ನಾನು ಜಾಫ್ನಾನ ರೀಚ್ ಆದ್ಮೇಲೆ ಅವರ ಕೆಲವು ಲೀಡರ್ಸ್ ನನ್ನ ಬಂದು ಭೇಟಿಯಾದ್ರು. ನನ್ನ ಜೊತೆ ನಮ್ಮ ಮಿಲಿಟರಿ ಅಡ್ವೈಸರ್ ಇದ್ರು, ನೇವಲ್ ಆಫೀಸರ್ ಕೂಡ ಇದ್ರು, ವಿ.ಕೆ. ಗುಪ್ತಾ ಅವರು. ಅವ್ರು ನನ್ನ ಜೊತೆ ಬಂದಿದ್ರು. ನಾವು ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರಿಗೆ ಹೇಳಿದ್ವಿ, ನಾವು ಡೆಲ್ಲಿಯಿಂದ ಒಂದು ಮೆಸೇಜ್ ತಗೊಂಡ್ ಬಂದಿದೀವಿ, ನಾವು ಪ್ರಭಾಕರನ್ ಅವ್ರನ್ನ ಭೇಟಿ ಆಗ್ಬೇಕಂತ ಹೇಳಿದ್ವಿ. ಅವರು ತುಂಬಾ ಖುಷಿಯಿಂದ ಅದಕ್ಕೆಲ್ಲ ಒಪ್ಕೊಂಡ್ರು. ಆಮೇಲೆ ಅವರು ಏನ್ ಹೇಳಿದ್ರಂದ್ರೆ, ನಿಮ್ಮನ್ನ ಈಗ ಕರ್ಕೊಂಡು ಹೋಗಕ್ಕಾಗಲ್ಲ ಅಂದ್ರು. ಯಾಕೆ ಅಂತ ಕೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು, ಆ ಸಮಯದಲ್ಲಿ ನಮ್ಮೇಲೆ ನಂಬಿಕೆ ಇರ್ಲಿಲ್ಲ ಅವ್ರಿಗೆ. ಅವ್ರಿಗನ್ನಿಸ್ತು ನಮ್ಮನ್ನೇನಾದ್ರೂ ಅವರು ಗಾಡಿನಲ್ಲಿ ಕರ್ಕೊಂಡು ಹೋದ್ರೆ ನಾವು ರೂಟ್ ಏನಾದ್ರೂ ನೋಡ್ಕೊಂಡ್ಬಿಡ್ತೀವಿ ಅಂತ ಅನ್ಸಿತ್ತು ಅವ್ರಿಗೆ. ನಾವು ಆಮೇಲಿಂದ ಅದನ್ನ ಮಿಲಿಟರಿ ಅವರು ಕೊಟ್ಟು ಅಲ್ಲಿ ಬೊಂಬಾರ್ಡ್ಮೆಂಟ್ ಮಾಡಿಸ್ಬೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ರಾತ್ರಿ ಕರ್ಕೊಂಡು ಹೋಗ್ತೀವಿ, ಯಾಕಂದ್ರೆ ಆಗ ಲೈಟ್ಸ್ ಎಲ್ಲ ಇರಲ್ಲ ಅಲ್ವಾ, ತುಂಬಾ ಕತ್ಲೆ ಇರುತ್ತೆ, ರೂಟ್ ಎಲ್ಲ ಸರಿಯಾಗಿ ಗೊತ್ತಾಗಲ್ಲ. ನಾನು ಅವ್ರಿಗೆ ಹೇಳ್ದೆ, ನಿಮಗ್ ಬೇಕಿದ್ರೆ ನೀವು ನಮ್ಮ ಕಣ್ಗಳಿಗೆಲ್ಲ ಬಟ್ಟೆ ಕಟ್ಬಿಡಿ ಅಂತ ಹೇಳ್ದೆ. ಬಟ್ಟೆ ಕಟ್ಟಿ ಅಂತಂದೆ. ಇಲ್ಲ ನೀವು ನಮ್ಮ ಗೆಸ್ಟ್ಸ್ ಹಾಗೆಲ್ಲ ಮಾಡಲ್ಲ ಅಂತಂದ್ರು. ಅವ್ರು ನಮ್ಮನ್ನ ರಾತ್ರಿ ತುಂಬಾ ಲೇಟಾಗಿ ಕರ್ಕೊಂಡು ಹೋದ್ರು. ಅವ್ರು ನಮ್ಮನ್ನೆಲ್ಲ ತುಂಬಾ ಸುತ್ಸಿದ್ರು. ನನಗಂತೂ ತುಂಬಾ ಚೆನ್ನಾಗಿ ಗೊತ್ತಾಯ್ತು, ನಮ್ಗೆ ರೂಟ್ ನೆನ್ಪಿರ್ಬಾರ್ದು ಅಂತ ಹೀಗೆಲ್ಲ ಅವ್ರು ಮಾಡ್ತಿದ್ರು. ಅರ್ಧ ಕಿಲೋಮೀಟರ್ ಲೆಫ್ಟ್ ರೈಟ್ ತಗೊಳ್ತಾ ಇದ್ರು ಅವರು. ಆಮೇಲೆ ನಮಗ್ ಭೇಟಿ ಮಾಡಿಸಿದ್ರು. ರಾಜೀವ್ ಗಾಂಧಿ ಜಿ ಮತ್ತೆ ಜಯವರ್ಧನ್ ಜಿ ಅವ್ರ ನಡುವೆ ಏನೆಲ್ಲ ಮಾತುಕತೆ ಆಗ್ತಿತ್ತು ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ವಿ. ಜೊತೆಗೆ ಏನ್ ಹೇಳಿದ್ವಿ ಅಂದ್ರೆ, ನಿಮ್ಗೆ ಡೆಲ್ಲಿಗೆ ಬರೋದಕ್ಕೆ ಆಮಂತ್ರಣ ಸಿಗುತ್ತೆ, ಖಂಡಿತವಾಗ್ಲೂ ನೀವು ಬರ್ಬೇಕು ಅಂದೆ. ಹಾಗೆ ನಮ್ ಮಾತು ಶುರುವಾಯ್ತು. ಆಮೇಲೆ ಅವ್ರನ್ನ ಜಾಫ್ನ ಅಲ್ಲಿ ಹೆಲಿಕಾಪ್ಟರ್ ಲಿಫ್ಟ್ ಮಾಡ್ಕೊಂಡು ತಮಿಳ್ನಾಡಿಗೆ ಬಂದು ಆಮೇಲೆ ಡಿಲ್ಲಿಗೆ ಬಂದು ಮಾತುಕತೆನೂ ಆಯ್ತು. ನೋಡಿ, ಅಪಾಯ ಅಂತೂ ಇತ್ತು, ಲ್ಯಾಂಡ್ ಮೈನ್ಸ್ ಕೂಡ ಇತ್ತು, ಅಲ್ಲಿ ಬಂದೂಕುಗಳು ಕೂಡ ಇತ್ತು, ಮತ್ತೆ ಅಲ್ಲಿ ಬಾಂಬು ಇತ್ತು. ಅದು ತುಂಬಾನೇ ಸೀಕ್ರೆಟಿವ್ ಮಿಷನ್ ಆಗಿತ್ತು. ಯಾರು ಕೂಡ ಯಾರಿಗೂ ಹೇಳೋ ಆಗಿರ್ಲಿಲ್ಲ. ನಮ್ಮ ಏಜೆನ್ಸಿಗಳಿಗೆ ನಾವು ಹೇಳಿರ್ಲಿಲ್ಲ. ಆಗ ಪ್ರಧಾನಮಂತ್ರಿಗಳು ಒಂದು ಮೀಟಿಂಗ್ ನಡೆಸ್ತಾ ಇದ್ದಾಗ ನಮ್ಮ ಏಜೆನ್ಸಿಯ ಚೀಫ್ RNWನ ಚೀಫ್ ಅವರು ಹೇಳಿದ್ರು, ಇವತ್ತು ಒಂದು ಎಮಿಸರಿನ ಕಳ್ಸಿದೀವಿ ಅಂತ. ಅವ್ರು ಕಳ್ಸಿದ ಎಮಿಸರಿ ಎಷ್ಟು ಜೂನಿಯರ್ ಆಗಿದ್ದ ಅಂದ್ರೆ ಅವನ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಒಂದ್ ವೇಳೆ ಅವ್ರೇನಾದ್ರೂ ದೊಡ್ಡ ಮಂತ್ರಿನ ಕಳ್ಸಿದಿದ್ರೆ ಆ ವಿಷಯ ಎಲ್ರಿಗೂ ಗೊತ್ತಾಗ್ತಿತ್ತು. ಆಮೇಲೆ ತಮಿಳ್ನಾಡುನಲ್ಲಿ ಬೆಂಕಿ ಹತ್ಕೊಳ್ತಾ ಇತ್ತು. ಅವ್ರು ನನಗೆ ಹೇಳ್ದಾಗ, ಆಗ RNWನ ಚೀಫ್ ಜೋಶಿಜಿ ಆಗಿದ್ರು. ಆ ಮಾತನ್ನ ನನಗೆ ಅವರೇ ಹೇಳಿದ್ದು. ಮತ್ತೆ ದೀಕ್ಷಿತ್ ಜಿ ಅವರು ಹೇಳಿದ್ರು, ಒಳ್ಳೇದಾಯ್ತು, ನೀವೊಬ್ಬರನ್ನ ಕಳಿಸ್ತಾ ಇದ್ದೀರಾ. ನಮ್ಮ ಗ್ರೂಪ್ಸ್ನಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ತೀರ್ಮಾನ ಮಾಡ್ಕೊಂಡಿದ್ರು, ಇನ್ಮೇಲೆ ಆಕಾಶದಲ್ಲಿ ಪಕ್ಷಿ ಹಾರಿದ್ರೆ, ಪಕ್ಷಿ ಏನಾದ್ರೂ ಹಾರ್ತು ಅಂದ್ರೆ ಅದನ್ನ ಶೂಟೌಟ್ ಮಾಡ್ಬೇಕನ್ಕೊಂಡಿದ್ರು. ಆಗ ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಯಾಕೆ ಅಂದ್ರೆ ಲಕ್ಷ್ಮಿ ನಮ್ಮ ಸೆಕೆಂಡ್ ಡಾಟರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು. ಮತ್ತೆ ಪ್ರತಿದಿನ ಸಂಜೆ 5 ಗಂಟೆಗೆ ಅವಳು ಬ್ರೀಫಿಂಗ್ ಮಾಡ್ತಾ ಇದ್ಲು ಪ್ರೆಸ್ ಆಫೀಸರ್ಗೆ. ಆದ್ರೆ ಎಲ್ಲೂ ಕೂಡ ನನಗನ್ಸಿಲ್ಲ ನನ್ನ ಹಠದಿಂದ ಇದೆಲ್ಲ ಆಯ್ತು ಅಂತ. ಕೆಲವ್ರು ಹೇಳ್ತಾರೆ ದೀಕ್ಷಿತ್ ಜಿ ಮತ್ತೆ ಹಳ್ದಿಪುರಿ ಅವರಿಂದ ಈ ಕೆಲಸ ಆಯ್ತು ಅಂತ ಹೇಳ್ತಾರೆ. ಆದ್ರೆ ನನಗೆ ಏನಂತ, ನಿಮಗೆ ಅಪಾಯನ ಹೆದರಿಸೋದು ಕಷ್ಟ ಅಲ್ಲ. ಆದ್ರೆ ಲಕ್ಷ್ಮಿ ಅವರು ಇವತ್ತು ನಮ್ ಜೊತೆ ಇಲ್ಲಿದ್ದಾರೆ. ನಾನು ಅವ್ರನ್ನ ಕೇಳಬೇಕು, ನೀವ್ ಅಲ್ಲಿಗೆ ಹೋದಾಗ ಅವ್ರಿಗೆ ಭಯ ಆಗಿತ್ತಾ ಅಂತ. ಚಿಂತೆ ಏನೋ ಇತ್ತು, ಆದ್ರೆ ನನಗೆ ಆ ದೇವ್ರ ಮೇಲೆ ವಿಶ್ವಾಸ ಇತ್ತು. ಅವರು ಹೋಗಿ ತಮ್ಮ ಅಂದ್ರೆ ಯಾತಕ್ಕಾಗಿ ಅಲ್ಲಿಗೆ ಹೋಗಿದ್ದಾರೋ, ದೇಶಕ್ಕೋಸ್ಕರ ಮಾಡೋದಕ್ಕೆ ಹೋಗಿದ್ದಾರೆ, ಮಾಡ್ಲಿ, ಅದರ ಫಲ ಖಂಡಿತ ಒಳ್ಳೇದಾಗಿರತ್ತೆ. ಮತ್ತೆ ಅವರಿಗೆ ಈ ಪ್ರಾಸೆಸ್ಸಲ್ಲಿ ಭಾಗಿ ಮಾಡ್ಕೊಳ್ಳೋದ್ರಲ್ಲಿ ಗೆದ್ದಿರ್ತಾರೆ ಅಂತ ಅದು ನನಗೆ ವಿಶ್ವಾಸ ಖಂಡಿತ ಇತ್ತು. ಭಯ ಸ್ವಲ್ಪ ಇತ್ತು. ಅದಕ್ಕೆ ನಾನು ದೇವ್ರಲ್ಲಿ ಬೇಡ್ಕೋತಾ ಇದ್ದೆ ಎಲ್ಲ ಸರಿಯಾಗಿರ್ಲಿ ಅಂತ. ಜನರಿಂದ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳ್ಬೇಕಾ? ಸರ್, ನನ್ನ ಪ್ರಶ್ನೆ ಏನಂದ್ರೆ, ನೀವು ಈ ಅಪಾಯದಲ್ಲಿ ಹೋರಾಡೋದಿಕ್ಕೆ ಶಕ್ತಿನ ಎಲ್ಲಿಂದ ತಂದ್ರಿ? ಈ ಮೋಟಿವೇಶನ್, ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಸರ್? ನಮ್ಮ 10ನೆಯ ಗುರುವಿನ ಅತ್ಯಂತ ಸುಂದರವಾದ ಸಾಲುಗಳಿವೆ. देश शिवा बर मोहे इहे शुभ कर्मंते कबू ना टरूं ना डरूं और 100 जब जाए लड़ूं निश्चय कर अपनी जीत कर. ನಿಮ್ಗೆ ವಿಶ್ವಾಸ ಇದೆ ಅಂದ್ರೆ ನೀವು ಮಾಡ್ತಿರೋಂಥ ಕೆಲಸ ಅದು ಸರಿಯಾಗಿದೆ ಅಂದ್ರೆ ನೀವು ಭಯ ಪಡ್ಬೇಕಾಗಿಲ್ಲ.